ಇದೇ ದಿವಸದಲ್ಲಿ ಕರ್ಣಪಿಸಾಚಿ ಸಿದ್ಧಿಯಾಗಬೇಕಾ, ಅದರ ಜೊತೆ ಮಾತಾಡಬೇಕಾ, ನಿಮ್ಮ ಜೊತೆ ಅದು ಮಾತಾಡಬೇಕಾ, ನಾವು ಹೇಳಿರೋ ವಿಧಿವಿಧಾನ ಪ್ರಕಾರ ನೀವು ಮಾಡಿದ್ರೆ ನಿಮಗೆ ಕರ್ಣಪಿಸಾಚಿ ಖಂಡಿತವಾಗ್ಲೂ ಒಂದೇ ದಿವಸದಲ್ಲಿ ನಿಮಗೆ ಸಿದ್ಧಿಯಾಗಿ ನಿಮ್ಮ ಜೊತೆ ಮಾತಾಡುತ್ತೆ. ಬೇಕಾದ್ರೆ ವಿಡಿಯೋ ನೋಡಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ನೀವು ಬೇಕಾದ್ರೆ ನಾವು ಹೇಳಿರೋ ವಿಧಿವಿಧಾನದಲ್ಲಿ ನೋಡಿ. ಈಗ ವಿಡಿಯೋ ಶುರು ಮಾಡೋಣ. ಓಂ ಗಂ ಗಣಪತಿಯೇ ನಮಃ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಮಮ. ನಮ್ಮ ಗುರುಗಳು ಒಂದು ವಿದ್ಯೆದ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕಂತ ನಮ್ಮಿಂದ ನಿಮಗೆಲ್ಲರಿಗೋಸ್ಕರ ತಿಳಿಸ್ತಾ ಇದ್ದೀವಿ. ಅದೇ ಒಂದೇ ದಿವಸದಲ್ಲಿ ಕರ್ಣಪಿಸಾಚಿ ಮಂತ್ರ ಸಾಧನೆ ಮಾಡಿ ಸಿದ್ಧಿ ಹೊಂದು ಕರ್ಣಪಿಸಾಚಿನಿ ಮಂತ್ರ ಸಾಧನ. ಇದು ಯಾವತ್ತಪ್ಪ ಸಿದ್ಧಿ ಆಗುತ್ತಂದ್ರೆ, ಯಾವತ್ತಾದ್ರೂ ಸರಿ ಗ್ರಹಣ ಇರೋ ದಿವಸ, ಅದು ಸೂರ್ಯಗ್ರಹಣ ಆಗ್ಬೋದು, ಚಂದ್ರಗ್ರಹಣ ಆಗ್ಬೋದು. ಈ ವರ್ಷದಲ್ಲಿ 4 ಗ್ರಹಣಗಳು ಬರ್ತಿದಾವೆ. ಗ್ರಹಣ ಸಮಯಕ್ಕೆ ನೀವು ಕುತ್ಕೊಂಡು ಒಂದೇ ಆಸನದಲ್ಲಿ 12,000 ಜಪ ಯಾರು ಮಾಡ್ತಾರೋ ಅವ್ರಿಗೂ ಈ ಕರ್ಣಪಿಸಾಚಿ ದೇವತೆ ದರ್ಶನ ಕೊಟ್ಟು ಸಿದ್ಧಿ ಆಗುತ್ತೆ. ಇದು ಸಾಧಕನಿಗೆ ಎದೇ ತರ ಹಾನಿ ಮಾಡೋದಿಲ್ಲ. ಇದು ಸಾಧಕನಿಗೆ ಉತ್ತಮವಾಗಿ ಜೀವನ ಕರ್ಕೊಂಡು ಹೋಗಕ್ಕೆ ಈ ಕರ್ಣಪಿಸಾಚಿನಿ ದೇವತೆ ನಿಮ್ಗೆ ಸಹಾಯ ಮಾಡುತ್ತೆ. ನಾನಾ ವಿಧವಾದ ಕರ್ಣಪಿಸಾಚಿಗಳಿದ್ದಾವೆ. ಇದು ಆ ತರ ಯಾರಿಗೂ ಹಾನಿ ಮಾಡೋ ಕರ್ಣಪಿಸಾಚಿ ಅಲ್ಲ. ಇದು ಎಲ್ಲರಿಗೂ ಯಾರು ಸಾಧನೆ ಮಾಡಿ ಸಿದ್ಧಿ ಹೊಂದ್ತಾರೋ ಅವರಿಗೆ ಒಳ್ಳೇದೇ ಬಯಸುತ್ತೆ, ಅವ್ರನ್ನ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ. ಈ ಮಂತ್ರ ಸಾಧನೆ ಹೇಗಪ್ಪ ಮಾಡೋದು ಅಂದ್ರೆ, ಇದು ಮನೆಯಲ್ಲಿ ಮಾಡಂಗಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಾದ್ರೂ ನದಿ ತೀರ, ಕೆರೆ ಅಥವಾ ಬಾವಿ ಹತ್ರ ಅಥವಾ ಬೆಟ್ಟದಲ್ಲಿ ಅಥವಾ ನಿಮ್ಗೆ ಸ್ವಂತವಾದ ತೋಟ ಇದ್ರೆ ಆ ತೋಟದಲ್ಲೂ ಮಾಡಬಹುದು. ಮನೆಯಲ್ಲೂ ಅಂತೂ ಮಾಡಕ್ ಹೋಗ್ಬಾರ್ದು. ಒಂದ್ ವೇಳೆ ನಮ್ಗೆ ಇದು ಯಾವ್ದು ಹೋಗೋಕ್ ಜಾಗ ಇಲ್ಲ ಅಂದ್ರೆ ನಿಮ್ಮ ಮನೆ ಮೇಲೆ ಮಾಡಬಹುದು ಇದನ್ನ. ಇದಕ್ಕೆ ಒಂದೇ ದಿವಸ ಗ್ರಹಣ ಸಮಯ ಅಲ್ವಾ, ಇದಕ್ಕೆ ಮಾಂಸ ಭಕ್ಷಣೆ ಮಾಡಬಾರ್ದು. ಇದಕ್ಕೆ ವೆಜಿಟೇರಿಯನ್ ಮಾತ್ರನೇ ತಿನ್ಬೇಕು, ಮಾಂಸ ತಿನ್ನಬಾರ್ದು. ಒಂದೇ ದಿವಸ ಅಲ್ವಾ, ಇದಕ್ಕೆ ಹೆಚ್ಚು ನಿಯಮಗಳು ಏನೂ ಇಲ್ಲ. ಇದಕ್ಕೆ ಗಿಡಮೂಲಿಕೆಗಳಿಂದ ಮಾತ್ರನೇ ಸಿದ್ಧಿಯಾಗುವ ಕರ್ಣಪಿಸಾಚಿ. ಅದು ತರ ಗಿಡಮೂಲಿಕೆಗಳು ಅಂದ್ರೆ, ಒಂದು ಸರ್ಪಾಕ್ಷಿ ಅಂತ ಒಂದು ಗಿಡ ಬರುತ್ತೆ, ಅದರದ್ದು ಬೇರು, ಇನ್ನೊಂದು ಕಾಡು ಸೋರೆಕಾಯಿ ಬೇರು. ಈ 2 ನೀವು ತಗೋಬೇಕು. ಇದು ಗ್ರಹಣಕ್ಕೆ ಮುಂಚೆನೆ ನೀವು ತಗೋಬೇಕು. ಅದು ನೀವೊಬ್ಬರೇ ತಗೋಬೇಕು, ನೀವೊಬ್ಬರೇ ಮುಟ್ಟಿರ್ಬೇಕು. ಬೇರೆಯವ್ರು ಮುಟ್ರೆ ಅದು ಮತ್ತೆ ಕೆಲಸ ಮಾಡಲ್ಲ. ಅದನ್ನ ಆ 2 ಸರ್ಪಾಕ್ಷಿ ಬೇರು, ಕಾಡು ಸೋರೆಕಾಯಿ ಬೇರು ಹೇಗಪ್ಪ ತೆಗೆಯೋದಂದ್ರೆ, ಆ 2 ಗಿಡದ ಹತ್ರ ಮಡುಗು ಎಲೆ ಇಟ್ಟು ಅದರಲ್ಲಿ 2 ಒಣಗಿರೋ ಮೀನಿಕ್ಬೇಕು, ಧೂಪ ಹಾಕಿ ಈ 2 ಬೇರುಗಳನ್ನ ತಗೊಂಡ್ಬಂದು ನೀವು ಜೋಪಾನವಾಗಿ ಇಟ್ಕೋಬೇಕು. ನೆಲದ ಮೇಲೆ ಇಡಂಗಿಲ್ಲ. ಎಲ್ಲಾದ್ರೂ ಜೋಪಾನವಾಗಿ ಒಂದು ಗ್ರೀನ್ ಕಲರ್ ಬಟ್ಟೆಯಲ್ಲಿ ಸುತ್ತಿಕ್ಬೇಕು. ಗ್ರಹಣ ದಿವಸ, ಆ ಗ್ರಹಣ ಟೈಮ್ ಬಂದಾಗ ನೀವು ಆ 2 ಬೇರನ್ನ ಒಂದೇ ಇದರಲ್ಲಿ ಒಂದು ಗ್ರೀನ್ ಕಲರ್ ಟವಲ್ ನಲ್ಲಿ ಸುತ್ತಿ ಅದು ನಿಮ್ಮ ತಲೆಗೆ ಸುತ್ತಕೊಂಡು ಕುತ್ಕೊಂಡು ಜಪ ಮಾಡಬೇಕು. ಜಪ ಮಾಡಕ್ಕೆ ದರ್ಭಾಸನೆ, ರುದ್ರಾಕ್ಷಿ ಮಾಲೆ ಬೇಕು. ಆಮೇಲೆ ಆ ಕರ್ಣಪಿಸಾಚಿ ದೇವತೆಗೂ ನೀವು ಒಂದು ಆಸನ ಮಾಡಬೇಕು. ನೀವು ಪೂರ್ವಕ್ಕೆ ಅಭಿಮುಖವಾಗಿ ಕುತ್ಕೋಬೇಕು. ನಿಮಗೆ ದಕ್ಷಿಣ ಭಾಗದಲ್ಲಿ ಒಂದು 10 ಅಡಿ ದೂರದಲ್ಲಿ ಒಂದು ಮಡಕೆಯಲ್ಲಿ ನೀರು ತುಂಬಬೇಕು. ಆ ಮಡಕೆಗೆ ಅರಿಶಿನ ಕುಂಕುಮ ಹಚ್ಚಬೇಕು. ಆ ಮಡಕೆಗೆ ನೀವು ಹಸಿರು ಕಲರ್ ಬಟ್ಟೆಯಿಂದ ಮುಚ್ಚಲ ಕಟ್ಟಬೇಕು. ಅದಕ್ಕೆ ಮೇಲ್ಗಡೆ ಒಂದು ಬಟ್ಟೆ ತಗೊಂಡು ಕಟ್ಟಬೇಕು. ಕಟ್ಟಬಿಟ್ಟು ಆ ಪಕ್ಕದಲ್ಲಿ ಕರ್ಣಪಿಸಾಚಿ ದೇವತೆಗೂ ಒಂದು ಆಸನವನ್ನ ಮಾಡಬೇಕು. ಆಸನ ಮಾಡಿ ಅವರಿಗೆ ನೈವೇದ್ಯನೂ ಮಾಡಬೇಕು. ಮಡುಗು ಎಲೆ ಇಟ್ಟು ಅದರಲ್ಲಿ 2 ಒಣಗಿರೋ ಮೀನು, 2 ಒಣ ದ್ರಾಕ್ಷ ಇಕ್ಬೇಕು. ನಿಮಗೆ 10 ಅಡಿ ದೂರದಲ್ಲಿ ಇಕ್ಕಬೇಕು. ಆಮೇಲೆ ಖಂಡಿತವಾಗೂ ಕರ್ಣಪಿಸಾಚಿ ದೇವತೆಗೆ ನೀವು ಆಸನವನ್ನು ಮಾಡಲೇಬೇಕು. ಆಮೇಲೆ ಒಂದೇ ಸತಿ ಕುತ್ಕೊಂಡು 12,000 ಜಪ ಮಾಡಬೇಕು. ಮಧ್ಯದಲ್ಲಿ ಎದ್ದೊಳಕ್ಕೆ ಹೋಗಬಾರ್ದು. ಇನ್ನೊಂದು, ಗಿಡಮೂಲಿಕೆಗಳು ಇಲ್ದಂಗೆ ನೀವು ಈ ಮಂತ್ರ ಸಾಧನೆ ಮಾಡಕ್ಕೆ ಹೋಗಬಾರದು. ಈ ವರ್ಷ ನಮಗೆ 4 ಗ್ರಹಣಗಳಿದಾವೆ. ನೀವು ಯಾವ ಗ್ರಹಣಕ್ಕಾದರೂ ಮಾಡ್ಕೊಳ್ಳಿ. ಈ ವರ್ಷ ಅಲ್ಲ, ನಿಮ್ಗೆ ಮುಂದಿನ ವರ್ಷ, ಅದಕ್ಕೆ ಮುಂದಿನ ವರ್ಷ, ಯಾವ ವರ್ಷ ಬೇಕಾದರೂ ನೀವು ಇದನ್ನ ಗ್ರಹಣದ ದಿವಸ ಮಾಡಬಹುದು. ಒಂದೇ ದಿವಸ ಗ್ರಹಣ ಸಮಯದಲ್ಲಿ 12,000 ಜಪ ಯಾರು ಮಾಡ್ತಾರೋ ಅವರಿಗೆ ಈ ಕರ್ಣಪಿಸಾಚಿ ದೇವತೆ ಕಾಣಿಸ್ಕೊಂಡು ಅವರಿಗೆ ಉದ್ಧಾರ ಮಾಡಕ್ಕೆ ನೋಡುತ್ತೆ. ಭೂತ ಭವಿಷ್ಯತ್ ವರ್ತಮಾನಗಳು ಹೇಳುತ್ತೆ. ಮಂತ್ರ: ಓಂ ಗ್ಲೌಂ ಹ್ಲೀಂ ವಿಚಿತ್ರಮೋಹಿನಿ ಕರ್ಣಪಿಶಾಚಿನಿ ಆಕರ್ಷಯ ಆಕರ್ಷಯ ಮಮ ಆಕರ್ಷಯ ಹೂಂ ಸ್ವಾಹ. ಓಂ ಗ್ಲೌಂ ಹ್ಲೀಂ ವಿಚಿತ್ರಮೋಹಿನಿ ಕರ್ಣಪಿಶಾಚಿನಿ ಆಕರ್ಷಯ ಆಕರ್ಷಯ ಮಮ ಆಕರ್ಷಯ ಹೂಂ ಸ್ವಾಹ. ಓಂ ಗ್ಲೌಂ ಹ್ಲೀಂ ವಿಚಿತ್ರಮೋಹಿನಿ ಕರ್ಣಪಿಶಾಚಿನಿ ಆಕರ್ಷಯ ಆಕರ್ಷಯ ಮಮ ಆಕರ್ಷಯ ಹೂಂ ಸ್ವಾಹ. ಮಂತ್ರವನ್ನ 10ಕ್ಕೆ 10 ಸತಿ ಕೇಳಿಸ್ಕೊಳ್ಳಿ. ಚೆನ್ನಾಗಿ ಕೇಳಿಸ್ಕೊಂಡು ಮಾತ್ರ
ಜಪಕ್ಕೆ ನೀವು ಹೊರಡಿ. ಯಾಕಂದರೆ ಒಂದು ವಾರದಿಂದಾನೇ ನೀವು ಈ ಮಂತ್ರವನ್ನು ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ. ಯಾಕಂದರೆ ಗ್ರಹಣ ಸಮಯದಲ್ಲಿ ಮಾತ್ರ 12,000 ಜಪ ಮಾಡಿ ಮುಗಿಸ್ಬೇಕಲ್ವಾ. ಅದಕ್ಕೆ ಸಲುವಾಗಿ ಒಂದು 10 ಸತಿ ವಿಡಿಯೋ ಕೇಳಿಸ್ಕೊಂಡು ನೀವು ಮಂತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಜಪಕ್ಕೆ ಕೂತ್ಕೊಳ್ಳಿ. ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ನಮಗೆ ಫೋನ್ ಮಾಡಬಹುದು. ಈ ವಿಡಿಯೋ ಇಂದಿಗೆ ಮುಕ್ತಾಯ ಆಗಿದೆ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಮಮ.